morning students, welcome to online class. Today we will learn a new chapter, Unit 5 Animal Forum. First of all, I will read the lesson, afterwards I will explain line by line. Animal Forum. It is written by Eric Arthur Blair. His pen name is George Orwell. About the author. Eric Arthur Blair, known by his pen name George Orwell, was an English novelist and also essayist, journalist, and a critic. His work is marked by style, lucid prose, awareness of social injustice, and commitment to democratic socialism. All it is about the poet or author. Here in first paragraph, man is proud of himself for being the most evolved creature on the earth. But a closer look at his accomplishments reveals that these are based on his exploitation of animals. Here some new words and with their meanings are there. Evolved means progress. In Kannada we can say that ವಿಕಾಸಗೊಳ್ಳುವುದು ಅಂತ ಹೇಳ್ತೀವಿ ನಾವು. Man is proud of himself for being the most evolved creature on the earth. ಭೂಮಿ ಮೇಲೆ ಮನುಷ್ಯ ಅತಿ ವಿಕಾಸವಾಗಿರುವಂತಹ ಒಬ್ಬ ಜೀವಿ ಅಂತಂದೇಳಿ ತನ್ನಷ್ಟಕ್ಕೆ ತಾನು ಏನಂತಲ್ಲ ಹೆಮ್ಮೆಯನ್ನ ಹೇಳ್ಕೊಳ್ತಿದ್ದಾನೆ. But a closer look at his accomplishments means achievements, ಸಾಧನೆ ಅಂತ ಹೇಳ್ತೀವಿ. ಇದನ್ನು ಅತಿ ಸೂಕ್ಷ್ಮವಾಗಿ ನೋಡಿದರೆ ಅವನ ಸಾಧನೆ ಏನು ಹೇಳ್ತದ ಅಂತಂದ್ರೆ ಎಲ್ಲ ಪ್ರಾಣಿಗಳನ್ನ ಹಾನಿ ಮಾಡಿ ಅದರ ಉಪಯೋಗವನ್ನು ತಗೊಂಡು ಅದರಿಂದ ಅವನು ಬೆಳವಣಿಗೆ ಹೊರಡ್ತಿದ್ದಾನ ಅಥವಾ ಅದರಿಂದ ಸಾಧನೆಯನ್ನ ಮಾಡ್ತಿದ್ದಾನ ಅಂತಂದ್ರೆ ನಾವು ತಿಳಿದುಕೊಳ್ಬಹುದು. Man has systematically used animals for his own benefits. Systematically ಅಂದ್ರೆ ಕ್ರಮಬದ್ಧವಾಗಿ ಆ ಎಲ್ಲ ಪ್ರಾಣಿಗಳನ್ನು ಕ್ರಮಬದ್ಧವಾಗಿ ಬಳಸಿಕೊಳ್ಳುತ್ತಿದ್ದಾನೆ. ತನ್ನ ಉಪಯೋಗಕ್ಕಾಗಿ, ತನ್ನ ಬೆನಿಫಿಟ್ಸ್ ತನ್ನ ಲಾಭಕ್ಕಾಗಿ ಬಳಸ್ಕೊಳ್ತಿದ್ದಾನೆ ಅಂತ ಹೇಳ್ಬೋದು ನಾವು. ವಾಟ್ if these animals were to throw off man's yoke one day. ಇಲ್ಲಿ ಕ್ವಶನ್ ಅನ್ನು ಕೇಳಿದ್ದಾರೆ. ವಾಟ್ ಇಫ್ ದೀಸ್ ಆನಿಮಲ್ಸ್ ವೇರ್ ಥ್ರೋ ಆಫ್ ಮ್ಯಾನ್ಸ್ ಯೋಕ್ ಒನ್ ಡೇ. ಯೋಕ್ ಮೀನ್ಸ್ ಇಲ್ಲಿ ನಾವೇನು ಹೇಳ್ತೀವಿ, ಇಲ್ಲಿ ನೊಗ ಅಂತ ಹೇಳ್ತೀವಿ. ಎಕ್ಸ್ಪ್ಲಾಯ್ಟೇಷನ್ ಅಂದರೆ ಟ್ರೀಟ್ಸ್ ದಮ್ ಅನ್ಫೇರ್ಲಿ, ಅವುಗಳನ್ನು ಶೋಷಣೆ ಮಾಡಿ, ಪ್ರಾಣಿಗಳನ್ನೆಲ್ಲ ಶೋಷಣೆ ಮಾಡಿ ನಂತರ ಅವನು ಏನು ಮಾಡ್ತಾನೆ ಅದರಿಂದ ಲಾಭ ತೆಗೆದುಕೊಳ್ತಿದ್ದಾನೆ ಅಂತಂದ್ರೆ ಹೇಳಿದ್ದಾರೆ. Animals were to throw off man's yoke one day. Would we be ruled by animals? Does this seem like a far-fetched possibility? Read this extract from the novel That by George Orwell, in which major character is a pig. A pig expresses the anger and resentment of animals, and then the possibility of animals mutinying may not seem so impossible. ಈ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ಬೇಕು ಅನ್ಕೊಂಡಿದ್ದಾರೆ ಅಂದ್ರೆ, ಮ್ಯಾನ್ ಏನದಂದ್ರೆ ಇಲ್ಲಿ ಸಿಸ್ಟಮೆಟಿಕ್ಲಿ ಕ್ರಮಬದ್ಧವಾಗಿ ಪ್ರಾಣಿಗಳನ್ನು ಬಳಸ್ಕೊಂಡು ಏನು ಮಾಡ್ತಿದ್ದಾನೆ, ಅವುಗಳ ಮೇಲೆ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ತೀವಿ. ಎಕ್ಸ್ಪ್ಲಾಯ್ಟ್ ಅಂತಂದ್ರೆ ಶೋಷಣೆ ಮಾಡಿ ಆಮೇಲೆ ಏನು ಮಾಡ್ತಿದ್ದಾನೆ ಅವುಗಳಿಂದ ಲಾಭವನ್ನು ಪಡಿತಿದ್ದಾನೆ ಅಂತ ಹೇಳ್ತೀವಿ. ವಾಟ್ ಇಫ್ ದೀಸ್ ಆನಿಮಲ್ಸ್ ವೇರ್ ಟು ಥ್ರೋ ಆಫ್ ಮ್ಯಾನ್ಸ್ ಯೋಕ್ ಅಂದ್ರೆ ನೊಗ ಅಂತಂದ್ರೆ ಆ ಪ್ರಾಣಿಗಳನ್ನು ಹಿಡಿದಿಡಲು ಹಾಕಿರುವಂತಹ ಏನು ನೊಗ ಅಂತಂದ್ರೆ ಹೇಳ್ತಲ್ಲ ಅದನ್ನೇ ಆ ಪ್ರಾಣಿಗಳು ಬಿಚ್ಕೊಂಡು ಹೋದ್ರೆ ಅವಾಗ ಈ ಮನುಷ್ಯರದ್ದು ಗತಿ ಏನಾಗ್ತದ ಅಥವಾ ಅವರ ಸ್ಥಿತಿ ಏನಾಗ್ತದ ಅಂತಂದ್ರೆ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ವುಡ್ ವಿ ಬಿ ರೂಲ್ಡ್ ಬೈ ಆನಿಮಲ್ಸ್?
ವುಡ್ ವಿ ಬಿ ರೂಲ್ಡ್ ಬೈ ಆನಿಮಲ್ಸ್? ಇದು ಒಂದಲ್ಲ ಒಂದು ಸತಿ ಏನೈತಲ್ಲ ಪ್ರಾಣಿಗಳನ್ನೇ ಏನೈತಲ್ಲ ಈ ಜಗತ್ತನ್ನು ಆಳ್ಬಹುದೇನೋ, ಸಾಧ್ಯತೆನೋ ಅಂತಂದೇಳಿ ಪ್ರಶ್ನೆ ಕೇಳ್ತಾರೆ. ಡಸ್ ದಿಸ್ ಸೀಮ್ ಲೈಕ್ ಅ ಫಾರ್ ಫೆಚ್ಡ್ ಪಾಸಿಬಿಲಿಟಿ? ಡಸ್ ದಿಸ್, ಇಲ್ಲಿನೂ ಕೂಡ ಪ್ರಶ್ನೆಯನ್ನು ಕೇಳಿದ್ರೆ ಫಾರ್ ಫೆಚ್ಡ್ ಅಂತಂದ್ರೆ ಏನು ಹೇಳ್ತೀವಿ ನಾವು? ಹೈಲಿ ಇಮ್ಯಾಜಿನೇಟಿವ್, ಬಹಳ ದೂರದ ಮಾತು ಅಂತಂದ್ರೆ ಹೇಳ್ತೀವಿ. ಇದು ಆಗೋದೇನೈತಲ್ಲ ಇಂಪಾಸಿಬಲ್ ಅಂತಂದ್ರೆ ಹೇಳ್ಬೋದು. ಪ್ರಾಣಿಗಳನ್ನೇ ಏನೈತಲ್ಲ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಅಥವಾ ಮನುಷ್ಯರ ಮೇಲೆ ಏನೈತಲ್ಲ ರೂಲ್ ಮಾಡುವಂಥದ್ದು ಅಂಥ ಒಂದು ಸ್ಥಿತಿ ಬರೋದೇನೈತಲ್ಲ ಅದು ದೂರದ ಮಾತು ಅಂತ ಹೇಳ್ಬೋದು. ಫಾರ್ ಫೆಚ್ಡ್ ಮೀನ್ಸ್ ಹೈಲಿ ಇಮ್ಯಾಜಿನೇಟಿವ್ ಟು ಅನ್ಲೈಕ್ಲಿ ಅಂತಂದು ಹೇಳ್ತಾರೆ, ಅಥವಾ ಅನ್ಕನ್ವಿನ್ಸಿಂಗ್ ಅಂತಂದು ಹೇಳ್ತೀವಿ. Read this extract from the novel that by ಜಾರ್ಜ್ ಆರ್ವೆಲ್. ಜಾರ್ಜ್ ಆರ್ವೆಲ್ ಅವರು ಬರೆದಂತಹ ಏನು ನಾವೆಲ್ ಇದೆಯಲ್ಲ, ಆ ನಾವೆಲ್ದಿಂದ ಒಂದು ಸ್ಮಾಲ್ ಪೀಸ್ ಆಫ್ ಆರ್ಟಿಕಲ್ ಅನ್ನು ತಗೊಂಡು ನಮ್ಮ ಇಲ್ಲಿ ಲೆಸನ್ ಅನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಎಕ್ಸ್ಟ್ರಾಕ್ಟ್ ಅಂತಂದ್ರೆ ತೆಗೆದುಕೊಳ್ಳೋದು. ಆ ನಾವೆಲ್ನಿಂದ ಒಂದು ಸ್ಮಾಲ್ ಆರ್ಟಿಕಲ್ ಅನ್ನು ತಗೊಂಡಿದ್ದಾರೆ. ಈ ಲೆಸನ್ ಅನ್ನು ಬರೆದಂಥವರು ಜಾರ್ಜ್ ಆರ್ವೆಲ್. ಈ ನಾವೆಲ್ನಲ್ಲಿ ಮೇಜರ್ ಕ್ಯಾರೆಕ್ಟರ್ ಅಂದ್ರೆ ಯಾವುದು? ಅಪ್ಪಿಗ್ ಅಂತ ಕೊಟ್ಟಿದ್ದಾರೆ. ಈ ಅಪ್ಪಿಗ್ ಎಕ್ಸ್ಪ್ರೆಸಸ್ ದ ಆಂಗರ್ ಅಂಡ್ ರೀಸೆಂಟ್ಮೆಂಟ್ ಆಫ್ ಆನಿಮಲ್ಸ್ and then the possibility of animals mutinying may not seem so impossible ಅಂತಂದೇ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ, ಈ ಪಿಗ್ ಏನಿದೆಲ್ಲ ತನ್ನ ಆಂಗರ್ನೆಸ್ ಅನ್ನು ಎಕ್ಸ್ಪ್ರೆಸ್ ಮಾಡಿರಲಿ. ಪಿಗ್ ಅನ್ನುವಂಥದ್ದು ಒಂದು ಆನಿಮಲ್ ಅನ್ನು ತಗೊಂಡು ಎಲ್ಲ ಪ್ರಾಣಿಗಳ ಸ್ಥಿತಿಯನ್ನು ಇಲ್ಲಿ ಏನು ಮಾಡಿದ್ದಾರೆ, ಜಾರ್ಜ್ ಆರ್ವೆಲ್ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿದ್ದಾರೆ. ಎಲ್ಲ ಪ್ರಾಣಿಗಳನ್ನು ಕನ್ಸಿಡರ್ ಮಾಡಿಕೊಂಡು ಒಂದು ಪ್ರಾಣಿಯನ್ನು ಮಾತ್ರ ಇಲ್ಲಿ ಅದರ ಆಂಗರ್ನೆಸ್ ಅನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಿದೆ, ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಇರುವಂತಹ ಒಂದು ಆಂಗರ್ನೆಸ್ ಅನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಿದೆ ಅನ್ನೋದನ್ನ ಈ ಪಿಗ್ ಮೂಲಕ, ಈ ಪ್ರಾಣಿ ಮೂಲಕ ಏನು ಮಾಡ್ತಾರೆ ಹೇಳಿದ್ದಾರೆ. ರೀಸೆಂಟ್ಮೆಂಟ್ ಅಂತಂದ್ರೆ ಬಿಟರ್ನೆಸ್, ಆರ್ ಒನ್ ಮೋರ್ ಮೀನಿಂಗ್ ಇಸ್ ದೇರ್ ಅ ಫೀಲಿಂಗ್ ಆಫ್ ಡೀಪ್ ಅಂಡ್ ಬಿಟರ್ ಆಂಗರ್ ಅಂತಂದ್ರೆ. ರೀಸೆಂಟ್ ಮೀನ್ಸ್ ಬಿಟರ್ನೆಸ್ ಅಂತಂದ್ರೆ ಕಹಿಯಾದಂತಹ ಮನೋಭಾವನೆಯನ್ನು ಹೊಂದಿದ್ದಾರೆ ಇಲ್ಲಿ ಮನುಷ್ಯರ ಮೇಲೆ. And then the possibility of animals mutiny may not seem so impossible ಅಂತಂದು ಹೇಳ್ತೀವಿ. ಪ್ರಾಣಿಗಳು ದಂಗೆ ಏಳೋದೇನೈತಲ್ಲ ಅಸಾಧ್ಯದ ಮಾತೇನಲ್ಲ ಅಂತಂದರೆ ಇಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಈ ರೀತಿ ಹೇಳಿದ್ದಾರೆ. ನೆಕ್ಸ್ಟ್, ಆಲ್ ದ ಅನಿಮಲ್ಸ್ ವೇರ್ ನೌ ಪ್ರೆಸೆಂಟ್ ಎಕ್ಸೆಪ್ಟ್ ಮಾಸಸ್. ಇಷ್ಟೆಲ್ಲ ಇಲ್ಲಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನು ಸ್ಮಾಲ್ ಆಗಿ ಒಂದು ಸ್ಮಾಲ್ ಸಮರಿ ಥರ ಹೇಳಿದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್ನಲ್ಲಿ. ನೆಕ್ಸ್ಟ್ ಈಗ ಏನು ಹೇಳ್ತಾರೆ, ಆಲ್ ದ ಆನಿಮಲ್ಸ್ ವೇರ್ ನೌ ಪ್ರೆಸೆಂಟ್ ಎಕ್ಸೆಪ್ಟ್ ಮಾಸಸ್ ಅಂತಂದ್ರೆ ಅಂದರೆ ಈ ಪಿಗ್ ಏನು ಮಾಡ್ತದೆ ಅದೇ ಮೇಜರ್ ಕ್ಯಾರೆಕ್ಟರು, ಅದೇ ಇಲ್ಲಿ ಏನಂತ ಹೇಳ್ಬೋದು ನಾವು ಹೆಡ್ ಅಂತಂದ್ರೆ ಹೇಳ್ಬೋದು. ಅದು ಒಂದೇನು ಮೀಟಿಂಗನ್ನು ಕಂಡಕ್ಟ್ ಮಾಡಿರ್ತದೆ. ಆ ಮೀಟಿಂಗನ್ನು ಕಂಡಕ್ಟ್ ಮಾಡಿದಾಗ ಎಲ್ಲ ಆ್ಯನಿಮಲ್ಸ್ಗಳದ್ದು ಶೋಚನೀಯ ಸ್ಥಿತಿಯನ್ನು ಅಲ್ಲಿ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಎಲ್ಲ ಆ್ಯನಿಮಲ್ಸ್ಗಳನ್ನು ಕಾಲ್ ಮಾಡಿರ್ತೈತಿ. ಅಲ್ಲಿ ಫಸ್ಟ್ ಲೈನ್ದಲ್ಲಿ ಏನು ಹೇಳ್ತಾರೆ, ಆಲ್ ದ ಆ್ಯನಿಮಲ್ಸ್ ವೇರ್ ನಾವು ಪ್ರೆಸೆಂಟ್ ಎಕ್ಸೆಪ್ಟ್ ಮಾಸಸ್ ಅಂತಂದರೆ ಎಲ್ಲ ಆ್ಯನಿಮಲ್ಸ್ಗಳು ಅಲ್ಲಿ ಪ್ರೆಸೆಂಟ್ ಇದ್ದು, ಎಕ್ಸೆಪ್ಟ್ ಅಂದ್ರೆ ಅದು ಒಂದನ್ನು ಹೊರತುಪಡಿಸಿ, ಮಾಸಸ್ ಅವರನ್ನು ಹೊರತುಪಡಿಸಿ ಉಳಿದವರೆಲ್ಲ ಪ್ರೆಸೆಂಟ್ ಇದ್ರು ಅಂತಂದು ಹೇಳ್ತಾರೆ. ಮಾಸಸ್ ಅಂತಂದ್ರೆ ಇಲ್ಲೇನಂತ ಹೇಳ್ತೀವಿ, ಗಾಡ್ಸ್ ಮೆಸೆಂಜರ್ ಅಥವಾ ದೇವರನ್ನ ಧರ್ಮ ಪ್ರಚಾರಕರು ಅಂತಂತ ಹೇಳ್ತೀವಿ ನಾವು. ಅವರನ್ನು ಬಿಟ್ಟು ಮತ್ತೇನು ಅದರಲ್ಲಿ ದ ಟೇಮ್ ರ್ಯಾವೆನ್ ಅಂತಂದ್ರೆ, ಟೇಮ್ ಅಂತಂದ್ರೆ ಪಳಗಿಸಿದಂತಹ ಕಾಗೆಗಳನ್ನು ಕೂಡ ಅಲ್ಲಿ ಬಂದಿರಲಿಲ್ಲ ಅಂತಂದು ಹೇಳ್ತಾರೆ. ಯಾಕಂತಂದ್ರೆ ಹೂ ಸ್ಲೆಪ್ಟ್ ಆನ್ ಅ ಪರ್ಚ್ ಬಿಹೈಂಡ್ ದ ಬ್ಯಾಕ್ ಡೋರ್ ಅಂತ ಹೇಳಿ, ಬ್ಯಾಕ್ ಡೋರ್ನಲ್ಲಿ ಒಂದು ಮನೆಯ ಬ್ಯಾಕ್ ಡೋರ್ನಲ್ಲಿ ಪಳಗಿಸಿದಂತಹ ಕಾಗೆಗಳು ಏನು ಮಾಡ್ತಿದ್ದು ಅಂದ್ರೆ ಮಲಗಿದ್ದು, ಅಲ್ಲಿ ರೆಸ್ಟ್ ತಗೋತಾ ಇದ್ದು, ವಿರಾಮವನ್ನು ಪಡಿತಾ ಇದ್ದು. ಉಳಿದಿದ್ದಂಥ ಅವರನ್ನು ಹೊರತುಪಡಿಸಿ ಉಳಿದವರು ಉಳಿದೆಲ್ಲ ಪ್ರಾಣಿಗಳು ಆ ಮೀಟಿಂಗಿಗೆ ಅಟೆಂಡ್ ಆಗಿದ್ರು, ಪ್ರೆಸೆಂಟ್ ಇದ್ರು ಅಂತಂದ್ರೆ ಫಸ್ಟ್ ಲೈನ್ ಅದು ಮೀನಿಂಗು ಹೇಳ್ಕೊಡ್ತದೆ. ನೆಕ್ಸ್ಟ್, ವೆನ್ ಮೇಜರ್ಸ್ ಸಾ ದ್ಯಾಟ್ ದೇ ಹ್ಯಾಡ್ ಆಲ್ ಮೇಡ್ ದೆಮ್ಸೆಲ್ಸ್ ಕಂಫರ್ಟೇಬಲ್ ಆ್ಯಂಡ್ ವೇರ್ ವೇಟಿಂಗ್ ಅಟೆಂಟಿವ್ಲಿ ಅಂತಂದು ಹೇಳ್ತೀವಿ. ಕಂಫರ್ಟೇಬಲ್ ಅಂದರೆ ಆರಾಮಾಗಿ ಎಲ್ಲ ಪ್ರಾಣಿಗಳು ತಮ್ಮ ಸ್ಥಾನದೊಳಗೆ ಕುತ್ಕೊಂಡಾವೆಲ್ಲೋ ಅಂತಂದೇಳಿ ಮೇಜರ್ ನೋಡ್ತಾನೆ. ನೋಡಿ ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಸ್ಥಳದೊಳಗೆ ತಮ್ಮ ಪ್ಲೇಸ್ನಲ್ಲಿ ಕುತ್ಕೊಂಡಿರೋದನ್ನು ನೋಡ್ತಾನೆ. ಎಲ್ಲರೂ ವೇಟ್ ಮಾಡ್ತಿರ್ತಾರೆ ಈ ಮೇಜರನ್ನು ಮಾತನ್ನು ಕೇಳಬೇಕು. ಮಾತುಗಳನ್ನು ಕೇಳೋ ಸಲುವಾಗಿ ಅಲ್ಲೆಲ್ಲ ಏನು ಪ್ರಾಣಿಗಳು ಅಟೆಂಟಿವ್ ಆಗಿ, ಅಟೆಂಟಿವ್ ಅಂತಂದ್ರೆ ನಾವೇನು ಹೇಳ್ತೀವಿ ಗಮನ ಕೊಟ್ಟು, ಗಿವಿಂಗ್ ಕೇರ್ ಅಂತ ಹೇಳ್ತೀವಿ.
ಲಕ್ಷ್ಯ ಕೊಟ್ಟು ಅಲ್ಲಿ ಏನು ಮಾಡ್ತಿದ್ವು, ಎಲ್ಲ ಪ್ರಾಣಿಗಳು ಆ ಒಂದು ಸಭೆಗೆ ಸೇರಿದ್ವು ಎಲ್ಲರೂ. ಅದನ್ನ ಯಾರು ನೋಡ್ತಾರೆ ಇಲ್ಲಿ, ಮೇಜರ್ ಅಂತಂದ್ರೆ ಯಾರಲ್ಲಿ, ಪಿಗ್. ಆ ಪಿಗ್ ಎಲ್ಲ ಪ್ರಾಣಿಗಳು ಒಂದ್ ಕಡೆ ಕುತ್ಕೊಂಡಿರುವಂತಹ ಒಂದು ಸ್ಥಿತಿಯನ್ನ ನೋಡ್ತಾರೆ. ಎಲ್ಲರೂ ತಮ್ಮ ಸ್ಥಳದಲ್ಲಿ ಕಂಫರ್ಟೇಬಲ್ ಆಗಿ ಅಟೆಂಟಿವ್ ಆಗಿ ಎಲ್ಲರೂ ಪ್ರೆಸೆಂಟ್ ಇದಾರೋ ಇಲ್ಲೋ ಅನ್ನೋಂಥ ಒಂದು ಸಿಚುವೇಶನ್ ಅನ್ನ ಏನ್ ಮಾಡ್ತದೆ ಇಲ್ಲಿ ಮೇಜರ್ ನೋಡ್ತಾನೆ. ನೆಕ್ಸ್ಟ್ ಹೀ ಕ್ಲಿಯರ್ಡ್ ಹಿಸ್ ಥ್ರೋಟ್ ಅಂಡ್ ಬಿಗ್ಯಾನ್. ತನ್ನ ಸ್ಪೀಚ್ ಅನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಪಿಗ್ ಏನ್ ಮಾಡ್ತದೆ, ತನ್ನ ಥ್ರೋಟ್ ಅಂದ್ರೆ ಗಂಟ್ಲನ್ನು ಹಿಂಗೆ ಸಡಲ್ ಮಾಡಿಕೊಂಡು ಏನ್ ಮಾಡ್ತದೆ, ತನ್ನ ಸ್ಪೀಚ್ ಅನ್ನು ಆರಂಭ ಮಾಡ್ತದೆ, ಸ್ಟಾರ್ಟ್ ಮಾಡ್ತದೆ. ನಾವು ಕಾಮ್ರೇಡ್ಸ್, ವಾಟ್ ಈಸ್ ದ ನೇಚರ್ ಆಫ್ ದಿಸ್ ಲೈಫ್ ಆಫ್ ಅವರ್ಸ್. ತನ್ನ ಸ್ಪೀಚನ್ನು ಮೊಟ್ಟ ಮೊದಲೇ ಲೈನನ್ನ ಏನು ಹೇಳ್ತದೆ, ನಾವು ಕಾಮ್ರೇಡ್ಸ್ ಅಂತಂದೆ. ಕಾಮ್ರೇಡ್ಸ್ ಅಂತಂದ್ರೆ ಏನು ಹೇಳ್ತೀವಿ ನಾವಲ್ಲಿ, ಫ್ರೆಂಡ್ಸ್ ಅಂತ ಹೇಳಿ. ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಮಾತನಾಡ್ತಿರ್ತದೆ ಈ ಮೇಜರು ಅಥವಾ ಪಿಗ್ ಏನು ಮಾಡ್ತದೆ, ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಮಾತನಾಡ್ತಾ ನಾವು ಕಾಮ್ರೇಡ್ಸ್ ಅಂತ ಹೇಳ್ತದೆ. ಒಡನಾಡಿಗಳೇ, ಬಂಧು ಬಾಂಧವರೇ ಅಂತ ಹೇಳಿ ಉದ್ದೇಶಿಸಿ ಎಲ್ಲ ಪ್ರಾಣಿಗಳನ್ನ ಉದ್ದೇಶಿಸಿ ಮಾತನಾಡ್ತಾ, ಇದು ನಮ್ಮ ಜೀವನ ಎಂತಹದ್ದು ನೋಡ್ರಿ, ನಾವು ಎಂಥ ಜೀವನವನ್ನ ಈ ಜೀವನವನ್ನ ನಡೆಸ್ತಾ ಇದ್ವಿ ನೋಡ್ರಿ ಈ ಭೂಮಿ ಮೇಲೆ ಅಂತಂದು ಹೇಳಿದ್ರೆ, ನಾವು ಹೆಂಗೆ ಬದುಕ್ತಿದ್ದೀವಿ ಅಂತಂದ್ರೆ ಅತಿ ನಿಕೃಷ್ಟವಾದಂತಹ ಸ್ಥಿತಿಯಲ್ಲಿ ನಾವು ಬದುಕ್ತಿದ್ದೀವಿ ಅಂತ ಹೇಳ್ತದೆ. ನಾವು ಕಾಮ್ರೇಡ್ಸ್, ವಾಟ್ ಈಸ್ ದ ನೇಚರ್ ಆಫ್ ದಿಸ್ ಲೈಫ್ ಆಫ್ ಅವರ್ಸ್, ಲೆಟ್ ಅಸ್ ಫೇಸ್ ಇಟ್. ಓಕೆ, ಬಂದಿದ್ದು ಬರಲಿ, ಹೆಂಗಾದ್ರೂ ನಮ್ಮ ಲೈಫನ್ನು ನಾವು ಏನು ಮಾಡಬೇಕೀಗ, ಬದುಕಲೇಬೇಕು ಅಂತಂದೇಳಿ ಏನು ಹೇಳ್ತದದು ಮೇಜರ್ ಹೇಳ್ತಾನೆ. ನೆಕ್ಸ್ಟ್ ಲೈನ್ ಹೇಳ್ತದ, ಅವರ್ ಲೈಫ್ಸ್ ಆರ್ ಮಿಸರೇಬಲ್, ಲ್ಯಾಬೋರಿಯಸ್ ಆ್ಯಂಡ್ ಶಾರ್ಟ್. ನಮ್ಮ ಲೈಫ್ ಅನ್ನೋದು ಹೆಂಗೈತಂತಂದ್ರೆ ಮಿಸರೇಬಲ್ ಐತಿ. ಮಿಸರೇಬಲ್ ಮೀನ್ಸ್ ಡಿಸ್ಟ್ರೆಸ್ಫುಲ್ ಅಂತ ಹೇಳ್ತೀವಿ, ವೆರಿ ಅನ್ಹ್ಯಾಪಿ ಅಂತ. ಅನ್ಹ್ಯಾಪಿ ಇರುವಂತಹ ಲೈಫನ್ನು ನಾವು ಏನು ಮಾಡ್ತಿದ್ವಿ, ಡೀಲ್ ಮಾಡ್ತಿದ್ವಿ, ಅದನ್ನ ಆ ಜೀವನವನ್ನು ನಡೆಸ್ತಿದ್ವಿ. ಮಿಸರೇಬಲ್ ಇರುವಂತಹ ಕಂಡೀಷನ್ನಲ್ಲಿ ಇದ್ದೀವಿ. ಲ್ಯಾಬೋರಿಯಸ್ ಅಂತಂದ್ರೆ ಸ್ಟ್ರೆಸ್ಫುಲ್ ಜಾಬ್ ಅಂತ ಹೇಳ್ತೀವಿ. ಸ್ಟ್ರೆಸ್ಫುಲ್ ಜಾಬ್ ಅಂತಂದ್ರೆ ನಮ್ಮ ಜೀವನ ಹೆಂಗೈತಿ, ನಮ್ಮ ಲೈಫ್ ಹೆಂಗೈತಂದ್ರೆ ಶೋಚನೀಯವಾಗೈತಿ, ಪ್ರಯಾಸಕರವಾಗಿರುವಂತಹ ಸ್ಥಿತಿ ಒಳಗಿದ್ವಿ ನಾವು. ಅಷ್ಟೇ ಅಲ್ಲದೆ ನಮ್ಮ ಆಯುಷ್ಯ ಏನೈತಿ ಕಡಿಮೆ ಐತಿ ಅಂತಂದ್ರೆ ಅದೇನು ಎಲ್ಲ ಪ್ರಾಣಿಗಳನ್ನು ಉದ್ದೇಶಿಸಿ ಮೇಜರ್ ಮಾತಾಡ್ತಿರ್ತಾನೆ. ನೆಕ್ಸ್ಟ್, ವಿ ಆರ್ ಬಾರ್ನ್, ವಿ ಆರ್ ಗಿವನ್ ಜಸ್ಟ್ ಸೋ ಮಚ್ ಫುಡ್ ಆಸ್ ವಿಲ್ ಕೀಪ್ ದ ಬ್ರೆತ್ ಇನ್ ಅವರ್ ಬಾಡೀಸ್. ಇಲ್ಲಂತೂ ನಾವೇನೋ ಹುಟ್ಟಿದ್ದೀವಿ, ಆ ಹುಟ್ಟಿದ ತಪ್ಪಿಗೆ ಏನಂತ ಹೇಳ್ತಾರೆ, ವಿ ಆರ್ ಗಿವನ್ ಜಸ್ಟ್ ಸೋ ಮಚ್ ಫುಡ್. ನಮಗೆ ಬೇಕಾದಷ್ಟು ಫುಡ್ಡನ್ನು ಕೊಡ್ತಿಲ್ಲ ಈ ಎಲ್ಲ ಮನುಷ್ಯರು. ಏನು ಮಾಡ್ತಿದ್ದಾರೆ, ಜಸ್ಟ್ ನಾವು ಬ್ರೀತ್ ಮಾಡಲಿಕ್ಕೆ ಇರೋ ಅಷ್ಟು, ಅಥವಾ ನಾವು ಬ್ರೀತ್ ಮಾಡಲಿಕ್ಕೆ ಅಥವಾ ನಾವು ಜೀವಂತ ಇರಲಿಕ್ಕೆ ಎಷ್ಟು ಫುಡ್ ಬೇಕು ಅಷ್ಟನ್ನು ಮಾತ್ರ ಏನು ಮಾಡ್ತಿದ್ದಾರೆ, ಅವರು ಸಪ್ಲೈ ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ ಅಂತ ಹೇಳ್ತಾರೆ. ಮನುಷ್ಯರು ನಮ್ಮ ಈ ಜೀವನವನ್ನು ಉಳಿಸಿಕೊಳ್ಳಲು ಎಷ್ಟು ಆಹಾರ ಬೇಕಲ್ಲ ಅಷ್ಟು ಆಹಾರವನ್ನು ಮಾತ್ರ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್, ದೋಸ್ ಆಫ್ ಅಸ್ ಹೂ ಆರ್ ಕೆಪೇಬಲ್ ಆಫ್ ಇಟ್ ಆರ್ ಫೋರ್ಸ್ಡ್ ಟು ವರ್ಕ್ ಟು ದ ಲಾಸ್ಟ್ ಅಟಮ್ ಆಫ್ ಅವರ್ ಸ್ಟ್ರೆಂತ್. ಅಷ್ಟೇ ಅಲ್ಲದೆ ಯಾರಿಗೆ ಸಾಮರ್ಥ್ಯ ಐತಿ, ನಮ್ಮೊಳಗೆ ಯಾರು ಸಮರ್ಥರಿದ್ದಾರಲ್ಲ, ಯಾರಿಗೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಕೆಪೇಬಲ್ ಅದಾರಲ್ಲ, ಅವರನ್ನು ಹೆಂಗೆ ಬಳಸ್ಕೋತಿದ್ದಾರೆ ಅಂದರೆ ಕೆಲಸ ಮಾಡಲಿಕ್ಕೆ ಒತ್ತಾಯ ಮಾಡಿ ಅವರನ್ನು ಕೆಲಸಕ್ಕೆ ದುಡಿಸ್ಕೋತಿದ್ದಾರೆ, ಸೇವೆಯನ್ನು ಪಡ್ಕೋತಿದ್ದಾರೆ ಅವರಿಂದ. ಎಲ್ಲಿವರೆಗೆ ಅಂತಂದ್ರೆ ನಮ್ಮ ಶರೀರದೊಳಗಿರುವಂತಹ ಪ್ರತಿಯೊಂದು ಅಣುವಿನಲ್ಲಿ ಇರುವಂತಹ ಶಕ್ತಿಯನ್ನು ಬಳಸ್ಕೊಂಡು ಅವರು ಕೆಲಸ ಮಾಡಿಸ್ಕೋತಿದ್ದಾರೆ ಅಂತಂದ್ರೆ ಹೇಳ್ತಿದೆ ಇದು ಮೇಜರ್. ಅಷ್ಟೇ ಅಲ್ಲ, ಎಲ್ಲ ಶಕ್ತಿಯನ್ನು ಉಪಯೋಗ ಮಾಡ್ತಿದ್ದಾವ ಇವು ಮನುಷ್ಯರು ಉಪಯೋಗಿಸ್ಕೊಳ್ತಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್, ದ ವೆರಿ ಇನ್ಸ್ಟಂಟ್ that our usefulness has come to an end, we are slaughtered with hideous cruelty. ನೆಕ್ಸ್ಟ್ ಏನು ಹೇಳ್ತಾರೆ ಇಲ್ಲಿ, ಸಡನ್ ಆಗಿ ನಾವು ಏನು ಹೇಳಬೇಕು ಅಂತಂದ್ರೆ, ಸಡನ್ ಆಗಿ ಪ್ರಾಣಿ ಏನಿರಲ್ಲ ಉಪಯೋಗಕ್ಕೆ ಇಲ್ಲದೆ ಇದ್ದಾಗ, ಉಪಯೋಗ ಬಾರದೇ ಇದ್ದಾಗ ಅವಾಗ ಏನು ಮಾಡ್ತಾರೆ, ಒಂದು ಕ್ಷಣನೂ ವಿಚಾರ ಮಾಡಲಾರ್ದೆ, ಒಂದು ಕ್ಷಣನೂ ಥಿಂಕ್ ಮಾಡಲಾರ್ದೆ ಏನು ಮಾಡಿಬಿಡ್ತಾರೆ, ಆ ಪ್ರಾಣಿಯನ್ನು ಕತ್ತರಿಸಿ ಹಾಕ್ಬಿಡ್ತಾರೆ ಅಂತಂದೇಳಿ ಹೇಳ್ತಾರೆ. ಇಲ್ಲಿ
ಸ್ಲೌಟರ್ ಮೀನ್ಸ್ ಬ್ಲಡ್ ಶೆಡ್. ಆ ಪ್ರಾಣಿ ಇನ್ನೇನು ಉಪಯೋಗಕ್ಕೆ ಬರೋದಿಲ್ಲ ಅಂದ ತಕ್ಷಣವೇ ಸಡನ್ ಆಗಿ ಆ ಪ್ರಾಣಿಯನ್ನು ಏನು ಮಾಡಿಬಿಡ್ತಾರೆ, ಕೊಂದ್ಬಿಡ್ತಾರೆ ಅಂತ ಅನ್ನುವಂತಹ ಪ್ರಾಣಿಗಳ ಶೋಚನೀಯ ಸ್ಥಿತಿಯನ್ನು ಎಲ್ಲ ಪ್ರಾಣಿಗಳ ಎದುರಿಗೆ ಏನು ಮಾಡ್ತಿದೆ, ಡಿಸ್ಕಸ್ ಮಾಡ್ತಿದೆ ಆ ಮೇಜರು. ನೆಕ್ಸ್ಟ್ ಹೈಡಿಯಸ್ ಮೀನ್ಸ್ ಫೆರಾಸಿಯಸ್ ಅಥವಾ ಹಾರಿಬಲ್ ಅಂತ ಭೀಕರವಾದಂತಹ ಸ್ಥಿತಿಯನ್ನು ಅನುಭವಿಸ್ತಿದ್ದೀವಿ ನಾವು ಅಂತಂದ್ರೆ ಏನು ಮಾಡ್ತದೆ, ಇಲ್ಲಿ ಆ ಪ್ರಾಣಿ ಮೇಜರು ಈ ಉಳಿದೆಲ್ಲ ಪ್ರಾಣಿಗಳ ಮುಂದೆ ತನ್ನ ಸ್ಪೀಚನ್ನು ಹೇಳ್ತಿದೆ. ನೆಕ್ಸ್ಟ್, ನೋ ಆನಿಮಲ್ ಇನ್ ಇಂಗ್ಲೆಂಡ್ ನೋಸ್ ದ ಮೀನಿಂಗ್ ಆಫ್ ಹ್ಯಾಪಿನೆಸ್ ಆರ್ ಲೀಜರ್ ಆಫ್ಟರ್ ಹಿ ಈಸ್ ಅ ಇಯರ್ ಓಲ್ಡ್. ಏನು ಹೇಳ್ತಾರೆ ಇಲ್ಲಿ, ಯಾವುದೇ ಪ್ರಾಣಿಗಳಿಗೆ ಸಂತೋಷದ ಅರ್ಥನೇ ಗೊತ್ತಿಲ್ಲ. ಇಂಗ್ಲೆಂಡ್ನಂತಹ ದೇಶದಲ್ಲಿ, ಇಂಗ್ಲೆಂಡ್ದಂತಹ ಬೃಹತ್ವಾಗಿರುವಂತಹ ದೊಡ್ಡದಾದಂತಹ ದೇಶದೊಳಗೆ ಯಾವುದೇ ಪ್ರಾಣಿಗೆ ಏನೈತಲ್ಲ ಸಂತೋಷದ ಅರ್ಥನೇ ಗೊತ್ತಿಲ್ಲ. ಅದಕ್ಕೆ ಹ್ಯಾಪಿನೆಸ್ ಅಂದ್ರೇನು ಅದರ ಅರ್ಥನೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಸಂತೋಷವಾಗಿಲ್ಲ ಅಥವಾ ಅಷ್ಟೇ ಅಲ್ಲದೆ ಅದು ಸಂತೋಷ ಅನ್ನುವಂತಹ ಒಂದು ಹೆಸರನ್ನೇ ಕೇಳಿಲ್ಲ ಅಂತಂದೇ ಹೇಳ್ಬೋದು ನಮಗೆ. ಅಥವಾ ಇನ್ನೂ ಒಂದು ಎಕ್ಸಾಂಪಲನ್ನು ಕೊಡ್ತಾರೆ. ಒಂದು ವರ್ಷದ ಪ್ರಾಣಿಗೆ ಏನೈತಿಲ್ಲ ಅದಕ್ಕೆ ವಿರಾಮ ಅನ್ನೋದೇ ಇಲ್ಲ ಅಂತಂದೆ. ಒಂದು ವರ್ಷದ ಪ್ರಾಣಿ ಇತ್ತು ಅಂತಂದ್ರೆ ಅದಕ್ಕೆ ಕಂಟಿನ್ಯೂ ಆಗಿ ಅದರಿಂದ ಏನು ಮಾಡ್ತದೆ, ಅದು ಉಪಯೋಗವನ್ನು ತಗೋತಿದ್ದಾರೆ. ಅದಕ್ಕೆ ವಿರಾಮ ಅನ್ನೋದೇ ಇಲ್ಲ. ಅಷ್ಟು ಕೆಲಸವನ್ನು ಮನುಷ್ಯರು ತೆಗೆದುಕೊಳ್ತಿದ್ದಾರೆ. ಅಂಥ ಒಂದು ಸ್ಥಿತಿಯನ್ನು ನಾವು ಇಂಗ್ಲೆಂಡ್ನಲ್ಲಿ ಕಾಣಬಹುದು ಅಂತಂದು ಹೇಳ್ತಾರೆ. ನೆಕ್ಸ್ಟ್, ಲೀಜರ್ ಅಂತಂದರೆ ವಿರಾಮ ಅಂತಂದೇ ಹೇಳ್ತೀವಿ ನಾವು. ಲೀಜರ್ ಮೀನ್ಸ್ ವಿರಾಮ ಅಥವಾ ರೆಸ್ಟ್ ಅಂತಂದೇ ಹೇಳ್ತೀವಿ. ಬ್ರೇಕ್ ಅಥವಾ ಇಂಟರ್ವಲ್. ಅದಕ್ಕೆ ಸ್ವಲ್ಪ ಕೂಡ ಏನು ಬ್ರೇಕನ್ನು ಕೊಡಲಾರದೆ ಕಂಟಿನ್ಯೂ ಆಗಿ ಅದರಿಂದ ಸೇವೆಯನ್ನು ತೆಗೆದುಕೊಳ್ತಿದ್ದಾರೆ ಅಂತಂದು ಹೇಳಿ. ಇಂಗ್ಲೆಂಡ್ನಲ್ಲಿ ಯಾವುದೇ ಪ್ರಾಣಿ ಸ್ವತಂತ್ರ ಅಂತಂದ್ರೆ ಅನ್ನೋದು ಇಲ್ಲ. ನೋ ಆನಿಮಲ್ ಇನ್ ಇಂಗ್ಲೆಂಡ್ ಈಸ್ ಫ್ರೀ. ಇಂಗ್ಲೆಂಡ್ನಲ್ಲಿರುವಂತಹ ಪ್ರಾಣಿಗಳಿಗೆ ಏನಿಲ್ಲ ಫ್ರೀನೆಸ್ಸು ಅಥವಾ ಫ್ರೀಡಮ್ ಅನ್ನೋದಿಲ್ಲ, ಸ್ವತಂತ್ರ ಅನ್ನೋದಿಲ್ಲ ಅಂತ ಹೇಳ್ತಾರೆ. ದ ಲೈಫ್ ಆಫ್ ಆ್ಯನ್ ಆನಿಮಲ್ ಈಸ್ ಮಿಸರಿ ಆ್ಯಂಡ್ ಸ್ಲೇವರಿ, ದಟ್ ಈಸ್ ದ ಪ್ಲೇನ್ ಟ್ರೂತ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ರಾಣಿ ಏನಿದ್ರಲ್ಲಿ ದುಃಖದಾಯಕ ಮತ್ತು ಜೀತದಾಳಾಗಿ ಇರೋದೇ ಒಂದು ನಿಜವಾದಂತಹ ಸತ್ಯ ಅಂತಂದೇಳಿ ಇಲ್ಲಿ ಹೇಳಿದ್ದಾರೆ. ಇನ್ ನೆಕ್ಸ್ಟ್ ಪ್ಯಾರಾಗ್ರಾಫ್, ಬಟ್ ಈಸ್ ದಿಸ್ ಸಿಂಪ್ಲಿ ಪಾರ್ಟ್ ಆಫ್ ದ ಆರ್ಡರ್ ಆಫ್ ನೇಚರ್. ಏನು ಹೇಳ್ತಾರೆ ಅಂದರೆ, ಇದು ನೇಚರದ ನಿಯಮ ಏನು, ಪ್ರಾಣಿಗಳೆಲ್ಲ ಏನು ಸೇವೆಯನ್ನು ಮಾಡಬೇಕು, ಅದರಿಂದ ಮನುಷ್ಯರು ಕೊಟ್ಟಂತಹ ಟಾರ್ಚರನ್ನು ಅಥವಾ ಶೋಚನೀಯ ಸ್ಥಿತಿಯನ್ನು ಅನುಭವಿಸಬೇಕು ಅನ್ನೋದೇನು ಏನು ನೇಚರದ್ದು ಏನು ರೂಲ್ ಐತೇನೋ ಅಂತಂದೇ ಕೇಳ್ತಾವೆ ಇವು ಪ್ರಾಣಿಗಳು. ಇದೇನು ನಿಸರ್ಗದ ನಿಯಮ ಏನು, ಯಾಕೆ ನಾವು ಬದುಕುವಂತಹ ಭೂಮಿ ಏನೈತಿಲ್ಲ ಬಡವ ಐತಿ, ಪುವರ್ ಐತಿ ಅಂತಂದೇ ಹೇಳ್ತಾರೆ. It is because this land of ours is so poor that it cannot afford a decent life to those who dwell upon it. ಇದೇನು ನಿಸರ್ಗದ ನಿಯಮ ಏನು, ಯಾಕೆ ನಾವು ಈ ರೀತಿ ಬದುಕಬೇಕು, ಈ ಭೂಮಿ ಏನು ಬಡವ ಐತೇನೋ ಅಂದ್ರೆ ಹೀನಾಯವಾದ ಸ್ಥಿತಿಯನ್ನು ಇದೇನೋ ಪುವರ್ ಐತೇನೋ ಅಂತಂದೇ ಕೇಳ್ತಿದೆ. ಇದ್ರ ಮೇಲೆ ವಾಸಿಸುವಂತಹವ್ರು ಏನದಾರಲ್ಲ ಒಂದು ಡೀಸೆಂಟ್, ಇದ್ರ ಮೇಲೆ ವಾಸಿಸುವಂಥ ಪ್ರಾಣಿಗಳು ಅಂತಂದೇ ಹೇಳ್ತಾರೆ. ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತಿದ್ದಾರೆ ಇಲ್ಲಿ, ಈ ಭೂಮಿ ಮೇಲೆ ವಾಸಿಸುವಂತಹ ಪ್ರಾಣಿಗಳೇನದಾವಲ್ಲ ಡೀಸೆಂಟ್ ಲೈಫನ್ನು ಅಥವಾ ಸ್ಯಾಟಿಸ್ಫ್ಯಾಕ್ಟ್ರಿ ಲೈಫನ್ನು ಕೊಡ್ಲಿಕ್ಕೆ ಆಗುವುದಿಲ್ಲನೋ, ಈ ನೇಚರ್ಗಾಯ್ತು ಭೂಮಿ ಕೊಡ್ಲಿಕ್ಕೆ ಆಗೋದಿಲ್ಲನೋ ಅಂತಂದ್ರೆ ಪ್ರಶ್ನೆಯನ್ನು ಏನು ಕೇಳ್ತಿದೆ. ನೆಕ್ಸ್ಟ್, ನೋ ಕಾಮ್ರೇಡ್ಸ್ 1000 times ನೋ. ನೋ ಕಾಮ್ರೇಡ್ಸ್ 1000 times ನೋ. ಇಲ್ಲಿ ಪ್ರಶ್ನೆಯನ್ನು ಕೇಳ್ತಿದೆ, ಅದರ ಪ್ರತಿಯಾಗಿ ಏನೈತಿಲ್ಲ ರೆಸ್ಪಾನ್ಸ್ ಅಥವಾ ಉತ್ತರವನ್ನು ಕೂಡ ಈ ಮೇಜರ್ ಆ ಪಿಗ್ ಹೇಳ್ತಿದೆ. ಏನು ಹೇಳ್ತದೆ, ಇಲ್ಲ ಫ್ರೆಂಡ್ಸ್, 1000 ಸಲ ಹೇಳಿದ್ರು ಕೂಡ ಏನೈತಿಲ್ಲ ಇದು ಅಸಾಧ್ಯದ ಮಾತು ಅಂತ ಹೇಳ್ಬೋದು. ದ ಸಾಯಿಲ್ ಆಫ್ ಇಂಗ್ಲೆಂಡ್ ಈಸ್ ಫರ್ಟೈಲ್, ಇಟ್ಸ್ ಕ್ಲೈಮೇಟ್ ಈಸ್ ಗುಡ್ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಒಂದು ಇಂಗ್ಲೆಂಡದ ಒಂದು ದೇಶವನ್ನು ಏನು ಮಾಡ್ತಿದ್ದಾರೆ, ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಇಲ್ಲಿ ಇಂಗ್ಲೆಂಡ್ದಂತಹ ಒಂದು ಏನು ದೇಶ ಇದೆಯಲ್ಲ ಅದು ಫರ್ಟೈಲ್ ಲ್ಯಾಂಡನ್ನು ಹೊಂದಿದೆ, ಫಲವತ್ತಾದಂತಹ ಭೂಮಿಯನ್ನು ಹೊಂದಿದೆ, ಆಮೇಲೆ ಒಳ್ಳೆಯ ವಾತಾವರಣವನ್ನು ಹೊಂದಿದೆ ಅಂತಂದೇ ಹೇಳ್ತಾರೆ.
ಎಲ್ಲ ಪ್ರಾಣಿಗಳಿಗೆ ಸಾಕಾಗುವಷ್ಟು ಏನು ಆಹಾರವನ್ನು ಅಲ್ಲಿ ಉತ್ಪನ್ನ ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಇಟ್ಸ್ ಕ್ಲೈಮೇಟ್ ಈಸ್ ಗುಡ್, ಇಟ್ ಈಸ್ ಕೆಪಬಲ್ ಆಫ್ ಅಫೋರ್ಡಿಂಗ್ ಫುಡ್ ಇನ್ ಅಬಂಡೆನ್ಸ್ to an enormously great number of animals than now inhabit it ಅಂತ ಹೇಳ್ತಾರೆ. ಇಲ್ಲಿ ಎಫೋರ್ಡ್ ಅಂತಂದ್ರೆ ಗಿವ್ ಅಥವಾ ಪ್ರೊವೈಡ್. ಇಂಗ್ಲೆಂಡ್ನಂತಹ ದೇಶ ಏನೈತಲ್ಲ ಫರ್ಟೈಲ್ ಲ್ಯಾಂಡನ್ನು ಹೊಂದಿದೆ. ಆಮೇಲೆ ಕ್ಲೈಮೇಟನ್ನು ಕೂಡ ಒಳ್ಳೆಯ ವಾತಾವರಣವನ್ನು ಹೊಂದಿದೆ. ಅಲ್ಲಿ ಎಲ್ಲ ಆ್ಯನಿಮಲ್ಸ್ ಏನಿದಾವಲ್ಲ ಅವುಗಳಿಗೆ ಸಾಕಾಗುವಷ್ಟು ಆಹಾರವನ್ನು ಒದಗಿಸುವಂಥದ್ದು ಅಥವಾ ಪ್ರೊವೈಡ್ ಮಾಡಲಿಕ್ಕೆ ಅದು ಯೋಗ್ಯವಾಗಿರುವಂತಹ ಲ್ಯಾಂಡ್ ಐತಿ ಅಂತಂದ್ರೆ ಹೇಳ್ತೇವೆ. ಕೆಪಬಲ್ ಆಫ್ ಅಫೋರ್ಡಿಂಗ್ ಫುಡ್ ಇನ್ ಅಬಂಡೆನ್ಸ್ ಟು ಆನ್ ಎನಾರ್ಮಸ್ಲಿ ಗ್ರೇಟ್. ಎನಾರ್ಮಸ್ಲಿ ಅಂತಂದ್ರೆ ಎಕ್ಸ್ಟ್ರಾರ್ಡಿನರಿ ಲಾರ್ಜ್ ಇನ್ ಸೈಜ್. ಎಷ್ಟೇ ಪ್ರಾಣಿಗಳು ಬಂದರೂ ಕೂಡ ಆ ಎಲ್ಲ ಪ್ರಾಣಿಗಳನ್ನು ನೋಡಿಕೊಳ್ಳುವಷ್ಟು ಸಾಮರ್ಥ್ಯ ಆ ಎಲ್ಲ ಪ್ರಾಣಿಗಳಿಗೆ ಒದಗಿಸುವಂತಹ ಆಹಾರವನ್ನು ಇಂಗ್ಲೆಂಡು ಆ ಒಂದು ಲ್ಯಾಂಡು ಹೊಂದಿದೆ ಅಂತ ಹೇಳ್ತಾರೆ. ಗ್ರೇಟರ್ ನಂಬರ್ ಆಫ್ ಆನಿಮಲ್ಸ್ ದ್ಯಾನ್ ನಾವು ಇನ್ಹ್ಯಾಬಿಟೆಡ್. ಇನ್ಹ್ಯಾಬಿಟೆಡ್ ಅಂದ್ರೆ ನಾವೇನು ಹೇಳ್ತೀವಿ ಆಕ್ಯುಪೈ ಅಥವಾ ಡ್ವೆಲ್ ಅಂತ. ಆ ಎಲ್ಲ ಪ್ರಾಣಿಗಳನ್ನು ಸಾಕುವಷ್ಟು ದೊಡ್ಡದಾದಂಥ ವಿಶಾಲವಾದಂತಹ ಲ್ಯಾಂಡ್ ಐತಿ, ಫಲವತ್ತಾದ ಭೂಮಿ ಐತಿ, ಒಳ್ಳೆಯ ಏನು ಕ್ಲೈಮೇಟ್ ಇರುವಂತಹ ಒಂದು ಭೂಮಿ ಐತಿ ಅಂತಂದ್ರೆ ಹೇಳ್ತಾರೆ. ದಿಸ್ ಸಿಂಗಲ್ ಫಾರ್ಮ್ ಆಫ್ ಅವರ್ಸ್ ವುಡ್ ಸಪೋರ್ಟ್ ಅ ಡಜನ್ ಹಾರ್ಸಸ್. ಈ ಒಂದು ಸಿಂಗಲ್ ಫಾರ್ಮ್ ಏನೈತಲ್ಲ, ಇದು ಒಂದು ಕೃಷಿ ಭೂಮಿ ಏನೈತಲ್ಲ, ಎಷ್ಟು ಪ್ರಾಣಿಗಳು ಅಂತಂದ್ರೆ ಸಪೋರ್ಟ್ ಅ ಡಜನ್ ಹಾರ್ಸಸ್, 20 cows, hundreds of sheep, and all of them living in a comfort and a dignity that are now almost beyond our imagining. ನಮ್ಮ ಇಮ್ಯಾಜಿನ್ಗೂ ಮೀರಿ ಏನೈತಲ್ಲ ಇಲ್ಲಿ ಪ್ರಾಣಿಗಳನ್ನು ಸಾಕುವಂತಹ ಸಾಮರ್ಥ್ಯ ಈ ಇಂಗ್ಲೆಂಡ್ ದೇಶ ಹೊಂದಿದೆ ಅಂತ ಹೇಳ್ತಾರೆ. ಡಜನ್ ಹಾರ್ಸಸ್ ಅಂದ್ರೆ 10-12 ಏನೈತಲ್ಲ ಹಾರ್ಸಸ್ಗಳು ಇಲ್ಲಿ ಒಂದೇ ಲ್ಯಾಂಡ್ನಲ್ಲಿ ಇರಬಹುದು. 20 cows ಅಂತ ಹೇಳ್ತಾರೆ, ಒಂದು 20ರಷ್ಟು ಕೌಗಳು ಎಲ್ಲಾನು ಒಂದೇ ಲ್ಯಾಂಡ್ನಲ್ಲಿ ಸಾಕುವಷ್ಟು ಸಾಮರ್ಥ್ಯ ಈ ಒಂದು ಫಾರ್ಮಿಗೆ ಅಥವಾ ಕೃಷಿ ಭೂಮಿಗೆ ಐತಿ ಅಂತಂದೇ ಹೇಳ್ತಾರೆ. ನೆಕ್ಸ್ಟ್ 100s of sheep ಅಂತಂದೇಳಿ 100ರಷ್ಟು ಏನದಾವ ಕುರಿಗಳನ್ನು ಅಲ್ಲಿ ಸಾಕುವಂತಹ ಸಾಮರ್ಥ್ಯ ಐತಿ ಅಂತಂದೇ ಹೇಳ್ತಾರೆ. ಆಲ್ ಆಫ್ ದೆಮ್ ಲಿವಿಂಗ್ ಇನ್ ಅ ಕಂಫರ್ಟೇಬಲ್ ಆಗಿ ಅವು ಏನೈತಲ್ಲ ಡಿಗ್ನಿಫೈಡ್ ಅಂತಂದೇ ಹೇಳ್ತೀವಿ, ಗೌರವಯುತವಾಗಿ ಡಿಗ್ನಿಟಿಯಿಂದ ಅವು ಏನದಾವಲ್ಲ ಆ ಪ್ರಾಣಿಗಳು ಅಲ್ಲಿ ಆರಾಮಾಗಿ ಇರುವಂತಹ ಸ್ಥಿತಿಯನ್ನು ಒದಗಿಸಿ ಕೊಡ್ತದದು ಇಂಗ್ಲೆಂಡ್ ಅಂತಂದ್ರೆ ಹೇಳ್ತಾರೆ. ದಟ್ ಆರ್ ನಾವ್ ಆಲ್ಮೋಸ್ಟ್ ಬಿಯಾಂಡ್ ಅವರ್ ಇಮ್ಯಾಜಿನಿಂಗ್ ಅಂತ ಹೇಳಿ, ನಮ್ಮ ಇಮ್ಯಾಜಿನಕ್ಕೂ ಮೀರಿದಂತಹ ಏನು ಆ ಲ್ಯಾಂಡು ಅಲ್ಲಿ ಪ್ರಾಣಿಗಳನ್ನು ಸಾಕ್ತದ, ಆ ಪ್ರಾಣಿಗಳನ್ನು ಸಾಕುವಂತಹ ಸಾಮರ್ಥ್ಯ ಐತಿ, ನಮ್ಮ ಕಲ್ಪನೆಗೂ ಮೀರಿದಂತಹ ಏನು ಅಲ್ಲಿ ಸಿಚುವೇಶನ್ ಐತಿ ಅಂತ ಹೇಳ್ತಾರೆ. ಇಲ್ಲಿ ಇಂಗ್ಲೆಂಡ್ ಅನ್ನುವಂಥದ್ದು ಒಂದು ಎಕ್ಸಾಂಪಲನ್ನು ಯಾಕೆ ತಗೊಂಡಿದ್ದಾರೆ ಅಂದರೆ ಕಂಪ್ಯಾರಿಸನ್ ಮಾಡ್ತಿರಲಿ. ಇಂಗ್ಲೆಂಡ್ನಲ್ಲಿ ಇಷ್ಟೆಲ್ಲ ಸ್ಥಿತಿ ಏನೈತಲ್ಲ ಎಲ್ಲ ಪ್ರಾಣಿಗಳನ್ನು ಏನು ಮಾಡ್ತಿದ್ದಾರೆ ಸಾಕುವಂತಹ ಸಾಮರ್ಥ್ಯ ಐತಿ, ಫರ್ಟೈಲ್ ಲ್ಯಾಂಡ್ ಐತಿ, ಆಮೇಲೆ ವೆರಿ ಗುಡ್ ಕ್ಲೈಮೇಟ್ ಐತಿ ಅಂತಂದ್ರೆ ಎಲ್ಲ ಹೇಳ್ತಾರೆ. ಅದನ್ನ ಏನು ಇಂಡಿಯಾಕ್ಕೆ ಕಂಪ್ಯಾರಿಸನ್ ಮಾಡ್ತಿದ್ದಾರೆ ಇಲ್ಲಿ. Why then do we continue in this miserable condition? ಈ ಇಂಗ್ಲೆಂಡ್ನಂತಹ ದೇಶ ಏನೈತಲ್ಲ ಮಣ್ಣು ಫಲವತ್ತಾದಂಥ ಮಣ್ಣು, ಒಳ್ಳೆಯ ವಾತಾವರಣ ಹೊಂದೈತಿ, ಎಲ್ಲ ಪ್ರಾಣಿಗಳಿಗೆ ಸಾಕಾಗುವಷ್ಟು ಆಹಾರವನ್ನು ಒದಗಿಸ್ತೈತಿ ಅಂತ ಇಷ್ಟೆಲ್ಲ ಹೇಳಿದಾಗ dignity that are now almost beyond our imagining, why then do we continue in this miserable condition? ಇಷ್ಟೆಲ್ಲ ಕಂಫರ್ಟೇಬಲ್ ಆಗಿ ಲೈಫ್ ಇದ್ರೂ ಕೂಡ ಏನೈತಲ್ಲ ನಾವು ಮಿಸರಬಲ್ ಕಂಡೀಷನ್ದಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತದೆ, ಈ ಶೋಚನೀಯವಾಗಿರುವಂಥ ಸಿಚುವೇಶನ್ದಿಂದ ಹೊರ ಬರ್ಲಿಕ್ಕೆ ಆಗ್ತಿಲ್ಲ ಅಂತೇಳಿ ಏನು ಪ್ರಶ್ನೆಯನ್ನು ಕೇಳ್ತಿದೆ. ಬಿಕಾಸ್ ನಿಯರ್ಲಿ ದ ಹೋಲ್ ಆಫ್ ದ ಪ್ರೊಡ್ಯೂಸ್ ಆಫ್ ಅವರ್ ಲೇಬರ್ ಈಸ್ ಸ್ಟೋಲನ್ ಫ್ರಮ್ ಅಸ್ ಬೈ ಹ್ಯೂಮನ್ ಬೀಯಿಂಗ್ಸ್. ಯಾಕಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ, ಇದಕ್ಕೆಲ್ಲ ಮುಖ್ಯವಾಗಿರುವಂತಹ ಕಾರಣ ಅಂತಂದ್ರೆ ಈ ಎಲ್ಲ ಪ್ರಾಣಿಗಳಿಂದ ಏನು ಪ್ರೊಡ್ಯೂಸ್ ಆಗ್ತೈತಲ್ಲ, ಫಾರ್ ಎಕ್ಸಾಂಪಲ್ ಏನು ಅಂತ ಹೇಳ್ಬೋದು ಇಲ್ಲಿ ಮಿಲ್ಕ್ ಅಂತಂದೇಳ, ಆ ಪ್ರಾಣಿಗಳು ಕೊಡುವಂತಹ ಮಿಲ್ಕು, ಎಗ್ಸು ಅಥವಾ ಏನು ಮೀಟ್ ಅಂತಂದು ಹೇಳ್ತೀವಿ, ಇದರಿಂದ ಎಲ್ಲವನ್ನು ಏನೈತಲ್ಲ ಅದರಿಂದ ಬರುವಂತಹ ಪ್ರಾಡಕ್ಟು ಅಥವಾ ಪ್ರೊಡ್ಯೂಸ್ ಏನೇನು ಮಾಡ್ತದಲ್ಲ ಆ ಸೇವೆಯನ್ನು ಏನೇನು ಕೊಡ್ತೈತಲ್ಲ ಅದು ಎಲ್ಲವನ್ನು ಏನು ಮಾಡ್ತಿದ್ದಾರೆ ಹ್ಯೂಮನ್ ಬೀಯಿಂಗ್ಸು ಸ್ಟೋಲ್ ಮಾಡ್ತಿದ್ದಾರೆ, ಕಳ್ತನ ಮಾಡ್ತಿದ್ದಾರೆ, ಅದರಿಂದ ಲಾಭವನ್ನು ಪಡಿತಿದ್ದಾರೆ ಅಂತೇಳಿ ಏನು ಮಾಡ್ತಿದೆ ಈ ಮೇಜರು ಆ ಹ್ಯೂಮನ್ ಬೀಯಿಂಗ್ಸ್ ಮೇಲೆ ಬ್ಲೇಮ್ ಮಾಡ್ತಿದೆ. ತಮ್ಮ ಶೋಚನೀಯ ಸ್ಥಿತಿಯನ್ನು ಆ ಎಲ್ಲ ಪ್ರಾಣಿಗಳ ಮುಂದೆ ತನ್ನ ಸ್ಪೀಚ್ ಮೂಲಕ ಹೇಳ್ತಿದೆ. ಬಿಕಾಸ್ ನಿಯರ್ಲಿ ದ ಹೋಲ್ ಆಫ್ ದ ಪ್ರೊಡ್ಯೂಸ್ ಆಫ್ ಅವರ್ ಲೇಬರ್
ಲೇಬರ್ ಅಂತಂದ್ರೆ ನಾವು ಸೇವೆ ಅಂತ ಹೇಳ್ತೀವಿ. ನಾವು ಮಾಡುವಂತಹ ಸೇವೆಯಿಂದ ಬರುವಂತಹ ಏನು ಪ್ರಾಡಕ್ಟ್ ಅಥವಾ ಪ್ರೊಡ್ಯೂಸ್ ಏನೇನು ಮಾಡ್ತಿದ್ರೆ ಅದು ಎಲ್ಲವನ್ನು ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಿದ್ದಾರೆ, ಸ್ಟೋಲ್ ಮಾಡ್ತಿದ್ದಾರೆ ಅಥವಾ ಏನು ಅದನ್ನು ಕಳ್ತನ ಮಾಡ್ತಿದ್ದಾರೆ. ಕಳ್ತನ ಮಾಡಿ ಅದರಿಂದ ಏನು ಮಾಡ್ತಿದ್ದಾರೆ, ಲಾಭವನ್ನು ಪಡಿತಿದ್ದಾರೆ ಅಂತ ಹೇಳ್ತಾರೆ. ದೇರ್ ಕಾಮ್ರೇಡ್ಸ್ ಈಸ್ ದ ಆನ್ಸರ್ ಟು ಆಲ್ ಅವರ್ ಪ್ರಾಬ್ಲಮ್ಸ್. ಈ ಎಲ್ಲ ನಮ್ಮ ಸಮಸ್ಯೆಗಳಿಗೆ ಇದೇನು ಉತ್ತರ ಅಂತೇಳಿ ಪ್ರಶ್ನೆ ಕೇಳ್ತದೆ. ಇಟ್ ಈಸ್ ಸಮ್ಡ್ ಅಪ್ ಇನ್ ಅ ಸಿಂಗಲ್ ವರ್ಡ್. ಇದು ಕೊನೆಯದಾಗಿ ಒಂದು ವರ್ಡ್ ಅಂತ ಹೇಳ್ತೀವಿ. ಸಮ್ಡ್ ಅಪ್ ಅಂತಂದ್ರೆ ನಾವೇನು ಹೇಳ್ತೀವಿ, ಕೊನೆಯದಾಗಿ ಟೋಟಲ್ ಆಗಿ ಈ ಎಲ್ಲ ಸ್ಪೀಚ್ ಕೊನೆಗೆ ಒಂದು ಮಾತನ್ನು ಹೇಳ್ತೀವಿ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದ್ರೆ ಮನುಷ್ಯ, ಮ್ಯಾನ್ ಅಂತಂದೇಳಿ ಕೊಟ್ಟಿದ್ದಾರೆ. ಸಿಂಗಲ್ ವರ್ಡ್, ದಟ್ ಈಸ್ ಮ್ಯಾನ್. ಮ್ಯಾನ್ ಈಸ್ ದ ಓನ್ಲಿ ರಿಯಲ್ ಎನಿಮಿ ವಿ ಹ್ಯಾವ್. ನಮಗೆ ಮುಖ್ಯವಾಗಿರುವಂತಹ ವೈರಿ ಅಥವಾ ಶತ್ರು ಯಾರು ಅಂತಂದ್ರೆ ಏನು ಹೇಳ್ತಾರೆ, ಅದು ಮೇಜರು ಮನುಷ್ಯನೇ ನಮ್ಮ ಮೂಲ ಶತ್ರು ಅಂತಂದೇ ಹೇಳ್ತಾರೆ. ಈ ಎಲ್ಲ ಪ್ರಾಬ್ಲಮನ್ನು ಅದಕ್ಕೆ ಸೊಲ್ಯೂಷನ್ ಸಿಗಬೇಕು ಅಂತಂದ್ರೆ ಈ ಮಾನವ ಜನಾಂಗವನ್ನು ಅದನ್ನು ರಿಮೂವ್ ಮಾಡಬೇಕು ಅಂತಂದೇ ಹೇಳ್ತಾರೆ. ರಿಮೂವ್ ಮ್ಯಾನ್ ಫ್ರಾಮ್ ದ ಸೀನ್. ಈ ಒಂದು ದೃಶ್ಯದಿಂದ ಏನೈತಲ್ಲ ಮನುಷ್ಯನನ್ನು ಹೋಗ್ಲಾಡಿಸ್ಬೇಕು, ನಿರ್ಮೂಲನೆ ಮಾಡಬೇಕು ಅಂತಂದ್ರೆ ಹೇಳ್ತಾರೆ. ಆ್ಯಂಡ್ ದ ರೂಟ್ ಕಾಸ್ ಆಫ್ ಹಂಗರ್. ನಮ್ಮ ಹಸಿವು ಮತ್ತು ಏನಂತಂದ್ರೆ ನಾವು ಕೆಲಸ ಮಾಡುವುದನ್ನು ಏನು ಮಾಡಬೇಕು, ನಿರ್ಮೂಲನೆ ಮಾಡಬೇಕು. ಯಾವತ್ತು ಶಾಶ್ವತವಾಗಿ ಅದರಿಂದ ನಿರ್ಮೂಲನೆ ಆಗಬೇಕು ಅಂತಂದರೆ ಈ ಎಲ್ಲ ಪ್ರಾಣಿಗಳ ಮುಂದೆ ಈ ಮೇಜರು ಏನು ಮಾಡ್ತದೆ, ತನ್ನ ಶೋಚನೀಯ ಸ್ಥಿತಿಯನ್ನು, ತಮ್ಮ ಎಲ್ಲ ಪ್ರಾಣಿಗಳ ಸ್ಥಿತಿಯನ್ನು ಏನು ಮಾಡ್ತಿದೆ, ತನ್ನ ಸ್ಪೀಚ್ ಮೂಲಕ ಹೇಳ್ತಿದೆ. ತನ್ನ ಆ್ಯಂಗರ್ನೆಸ್ಸನ್ನು, ಹ್ಯೂಮನ್ ಬೀಯಿಂಗ್ಸ್ ವಿರುದ್ಧ ಇರುವಂತಹ ತನ್ನ ಆ್ಯಂಗರ್ನೆಸ್ಸನ್ನು, ಬಿಟರ್ನೆಸ್ಸನ್ನು ಆ ಪ್ರಾಣಿಗಳ ಮೂಲಕ ಹೇಳ್ತಿದೆ, ಪ್ರಾಣಿಗಳ ಮುಂದೆ ಹೇಳ್ತಿದೆ ಅಂತಂದರೆ ಹೇಳ್ಬೋದು ನಾವು. ರೂಟ್ ಕಾಸ್ ಆಫ್ ಹಂಗರ್ ಆ್ಯಂಡ್ ಓವರ್ ವರ್ಕ್ ಅಂತಂದ್ರೆ ಆ ಪ್ರಾಣಿಗಳ ಲಿಮಿಟ್ ದಾಟಿ ಏನು ಮಾಡ್ತಿದ್ದಾರೆ ಇವರು ಮನುಷ್ಯರು, ಅದರಿಂದ ವರ್ಕನ್ನು ತಗೋತಿದ್ದಾರೆ. ಎಬಾಲಿಷ್ ಫಾರ್ ಎವರ್. ಎಬಾಲಿಷ್ ಅಂದರೆ ನಿರ್ಮೂಲನೆ ಮಾಡೋದು, ಶಾಶ್ವತವಾಗಿ ಅದು ನಿರ್ಮೂಲನೆ ಆಗಬೇಕು. ನಮ್ಮ ಕೈಲೇ ಸಾಧ್ಯ ಆಗೋಕ್ಕಿಂತಲೂ ಲಿಮಿಟ್ ದಾಟಿ ನಮ್ಮಿಂದ ಕೆಲಸವನ್ನು ಏನು ಪಡಿತಿದ್ದಾರೆ, ಓವರ್ ವರ್ಕ್ ಅಂತಂದೇ ಹೇಳ್ತೀವಿ, ಅದು ಏನಾಗಬೇಕು, ನಿರ್ಮೂಲನೆ ಆಗಬೇಕು ಅಂತಂದರೆ ಇಲ್ಲಿ ಏನು ಮಾಡ್ತದೆ, ಒಂದು ಸ್ಮಾಲ್ ಒಂದು ಪ್ಯಾರಾಗ್ರಾಫ್ ಮೂಲಕ ಏನು ಮಾಡ್ತದೆ, ಸ್ಪೀಚನ್ನು ಕೊಡೋಗಳ ಮೂಲಕ ಏನು ಮಾಡ್ತದೆ, ತನ್ನ ಶೋಚನೀಯ ಸ್ಥಿತಿಯನ್ನು ಹೇಳ್ತದೆ. ಥ್ಯಾಂಕ್ ಯು.